ಪ್ರಿಯ ವೀಕ್ಷಕರೇ, ಇಂದಿನ ಓಡುತ್ತಿರುವ ಬದುಕಿನಲ್ಲಿ ತಂಗಳ ಪೆಟ್ಟಿಗೆ ಅಂದರೆ ಫ್ರಿಡ್ಜ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಈ ರೆಫ್ರಿಜರೇಟರ್ ನಮ್ಮ ಕೆಲಸವನ್ನು ಸುಲಭಗೊಳಿಸಿದರೂ ಕೆಲವು ಆಹಾರಗಳನ್ನು ಅಲ್ಲಿಡುವುದು ನಮ್ಮ ಆರೋಗ್ಯಕ್ಕೆ ಅರಿವಿಲ್ಲದಂತೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಅನ್ನವಿರಲಿ, ತರಕಾರಿ ಇರಲಿ, ಎಲ್ಲವನ್ನು ನಾವು ಕಣ್ಣು ಮುಚ್ಚಿಕೊಂಡು ಫ್ರಿಡ್ಜ್ ಒಳಗೆ ಇಡುತ್ತೇವೆ. ಆದರೆ ನಿಮಗೆ ಗೊತ್ತಾ, ನಾವು ದಿನ ಬಳಸುವ ಕೆಲವು ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದು ಅವುಗಳ ಪೋಷಕಾಂಶ ನಾಶವಾಗುವುದಲ್ಲದೆ ಅವು ವಿಷಕಾರಿಯಾಗಿಯೂ ಬದಲಾಗುತ್ತಿರುತ್ತವೆ. ಇಂದಿನ ವಿಡಿಯೋದಲ್ಲಿ ಯಾವ ತರಕಾರಿಗಳು ಮತ್ತು ಯಾವ ಪದಾರ್ಥಗಳು ಫ್ರಿಡ್ಜ್ನಲ್ಲಿಟ್ಟರೆ ನಮ್ಮ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮತ್ತೊಮ್ಮೆ ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೆಫ್ರಿಜರೇಟರ್ನಲ್ಲಿ ನಾವು ಸಾಮಾನ್ಯವಾಗಿ ತರಕಾರಿಗಳನ್ನೇ ಇಡುತ್ತೇವೆ. ಆದರೆ ಈರುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಡುವುದು ಎಷ್ಟು ಹಾನಿಕಾರಕ ನಿಮಗೆ ಗೊತ್ತೇ? ಈ ಈರುಳ್ಳಿಯಲ್ಲಿ ಪಿಷ್ಟ ಅಥವಾ ಸ್ಟಾರ್ಚ್ ಹೆಚ್ಚಿರುತ್ತದೆ. ಫ್ರಿಡ್ಜ್ನಲ್ಲಿರುವ ತೇವಾಂಶದಿಂದಾಗಿ ಈ ಪಿಷ್ಟವು ಅಥವಾ ಸ್ಟಾರ್ಚ್ ಸಕ್ಕರೆಯಾಗಿ ಬದಲಾಗಿ ಈರುಳ್ಳಿಯನ್ನು ಬೇಗನೆ ಮೆತ್ತಗಾಗುವಂತೆ ಮಾಡುತ್ತದೆ. ಅಥವಾ ಇದರಿಂದ ಈರುಳ್ಳಿ ಕೆಟ್ಟು ಬೂಜು ಹಿಡಿಯಲು ಪ್ರಾರಂಭವಾಗುತ್ತದೆ. ಇನ್ನು ಈರುಳ್ಳಿ ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬೇಗ ತನ್ನತ್ತ ಹೀರಿಕೊಳ್ಳುವ ಸ್ವಭಾವವನ್ನು ಹೊಂದಿದೆ. ಫ್ರಿಡ್ಜ್ನಲ್ಲಿಟ್ಟ ಈರುಳ್ಳಿ ಇತರ ಆಹಾರಗಳ ವಾಸನೆಯನ್ನು ಹೀರಿಕೊಳ್ಳುವುದಲ್ಲದೆ ಅಂದರೆ ಈರುಳ್ಳಿಯ ವಾಸನೆ ಇಡೀ ಫ್ರಿಡ್ಜಿನ ತುಂಬ ಆವರಿಸಿ ಫ್ರಿಡ್ಜ್ನ ವಾತಾವರಣವನ್ನು ಹಾಳು ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಆರೋಗ್ಯದ ಮೇಲೆ ಪ್ರಭಾವ ನೋಡುವುದಾದರೆ, ಬೂಜು ಹಿಡಿದ ಈ ಈರುಳ್ಳಿ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಸೋಂಕುಗಳು ಉಂಟಾಗುತ್ತವೆ. ಎರಡನೆಯ ತರಕಾರಿ ಟೊಮ್ಯಾಟೊ. ಟೊಮ್ಯಾಟೊಗಳನ್ನು ಫ್ರಿಡ್ಜಲ್ಲಿ ಇಟ್ಟಾಗ ಅದರ ಒಳಗಿನ ಪೊರೆಗಳು ಅಂದರೆ ಸೆಲ್ ಮೆಂಬ್ರೇನ್ಸ್ ಒಡೆದು ಹೋಗುತ್ತದೆ. ಇದರಿಂದ ಟೊಮ್ಯಾಟೊ ತನ್ನ ನೈಸರ್ಗಿಕ ರುಚಿಯನ್ನು ಕಳೆದುಕೊಂಡು ತನ್ನ ಸ್ವಾದಿಷ್ಟತೆಯನ್ನು ಕೂಡ ಕಳೆದುಕೊಳ್ಳುತ್ತದೆ. ಶೀತಲ ಗಾಳಿಯು ಟೊಮ್ಯಾಟೊದಲ್ಲಿರುವ ಲೈಕೋಪೀನ್ ಎಂಬ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯದ ಮೇಲೆ ಪರಿಣಾಮ ನೋಡುವುದಾದರೆ, ನೈಸರ್ಗಿಕ ರುಚಿಯಿಲ್ಲದ ಮತ್ತು ಪೋಷಕಾಂಶರಹಿತ ಟೊಮ್ಯಾಟೊ ಸೇವನೆಯಿಂದ ದೇಹಕ್ಕೆ ಸಿಗಬೇಕಾದ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿಯು ಸಿಗದಂತಾಗುತ್ತದೆ. ಇನ್ನು ಮೂರನೆಯ ವಸ್ತು ಮೊಟ್ಟೆ. ಈ ಮೊಟ್ಟೆಯನ್ನು ಇಡಲು ಫ್ರಿಡ್ಜ್ನಲ್ಲಿ ಸಪರೇಟ್ ಒಂದು ಬಾಕ್ಸನ್ನೇ ನಾವು ನೋಡುತ್ತೇವೆ. ಮೊಟ್ಟೆಗಳನ್ನು ಫ್ರಿಡ್ಜ್ನಿಂದ ಹೊರಗೆ ತೆಗೆದಾಗ ತಾಪಮಾನದ ಬದಲಾವಣೆಯಿಂದ ಮೊಟ್ಟೆಯ ಚಿಪ್ಪಿನ ಮೇಲೆ ಅಂದರೆ ಬಿಳಿ ಚಿಪ್ಪಿನ ಮೇಲೆ ನೀರಿನ ಹನಿಗಳು ಕಾಣಿಸುತ್ತವೆ. ಇದು ಚಿಪ್ಪಿನ ಮೇಲಿರುವ ಬ್ಯಾಕ್ಟೀರಿಯಾಗಳು ಮೊಟ್ಟೆಯ ಒಳಗೆ ಪ್ರವೇಶಿಸಲು ದಾರಿ ಮಾಡಿಕೊಡುತ್ತವೆ. ಫ್ರಿಡ್ಜ್ನಲ್ಲಿಟ್ಟ ಮೊಟ್ಟೆಯ ಬಿಳಿ ಭಾಗ ಮತ್ತು ಹಳದಿ ಭಾಗದ ನೈಸರ್ಗಿಕ ಸಂಯೋಜನೆ ಬದಲಾಗುತ್ತದೆ. ಇದು ಅಡುಗೆಯ ರುಚಿಯನ್ನು ಸಹ ಕೆಡಿಸಿ ಹಾಕುತ್ತದೆ. ಇನ್ನು ಆರೋಗ್ಯದ ಪರಿಣಾಮ ನೋಡುವುದಾದರೆ, ಸ್ಯಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಸೋಂಕಿನಿಂದ ವಾಂತಿ, ಭೇದಿ ಮತ್ತು ಹೊಟ್ಟೆ ನೋವು ಸಹ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ನಾಲ್ಕನೆಯ ಪದಾರ್ಥ ಅನ್ನ. ಬೇಯಿಸಿದ ಅನ್ನವನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅಥವಾ ಅದು ಬಹಳ ದಿನ ಫ್ರಿಡ್ಜ್ನಲ್ಲಿಯೇ ಇಟ್ಟರೆ ಬ್ಯಾಸಿಲಸ್ ಸಿರಿಯಸ್ ಎಂಬ ಬ್ಯಾಕ್ಟೀರಿಯಾ ಬೆಳೆಯುತ್ತದೆ. ಈ ಬ್ಯಾಕ್ಟೀರಿಯಾವು ಎಂಥ ಕಡಿಮೆ ತಾಪಮಾನದಲ್ಲೂ ಸಹ ಬದುಕಬಲ್ಲದು. ಹಾಗಾಗಿ ಇದೇ ಬ್ಯಾಕ್ಟೀರಿಯಾ ರೈಸ್ ಮೇಲೆಯೂ ಸಹ ಬೆಳೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಳೆ ಅನ್ನ ಅಥವಾ ತಣ್ಣಗಾದ ಅನ್ನ ಗಟ್ಟಿಯಾಗಿರುತ್ತದೆ. ಇದನ್ನು ನೀವು ತಿನ್ನುವುದರಿಂದ ಇದು ಹೊಟ್ಟೆಯಲ್ಲಿ ಜೀರ್ಣವಾಗಲು ಕಷ್ಟವಾಗುತ್ತದೆ. ಫ್ರೈಡ್ ರೈಸ್ ಸಿಂಡ್ರೋಮ್ ಎಂಬ ಫುಡ್ ಪಾಯ್ಸನಿಂಗ್ ಉಂಟಾಗುವ ಸಾಧ್ಯತೆಯೂ ಕೂಡ ಇರುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ. ಇನ್ನು ಕೊನೆಯ ಪದಾರ್ಥ ಮೊಸರು. ಆಯುರ್ವೇದದ ಪ್ರಕಾರ ಮೊಸರು ಸ್ವಭಾವತಃ ಉಷ್ಣದ ಪದಾರ್ಥವಾಗಿದೆ. ಆದರೆ ಇದನ್ನು ಫ್ರಿಡ್ಜ್ನಲ್ಲಿಟ್ಟು ತಣ್ಣಗೆ ಸೇವಿಸಿದಾಗ ಅದು ದೇಹದಲ್ಲಿ ಕಫವನ್ನು ಹೆಚ್ಚು ಮಾಡುತ್ತದೆ. ಅತಿಯಾದ ತಣ್ಣನೆಯ ಮೊಸರು ಸೇವನೆಯಿಂದ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಳ್ಳುತ್ತದೆ. ಗಂಟಲಿನ ಸಮಸ್ಯೆ ಎದುರಾಗಿ ಕೆಮ್ಮು ಹಾಗೂ ನೆಗಡಿಯಂಥ ಸೋಂಕುಗಳು ಹೆಚ್ಚಾಗುತ್ತವೆ. ಇನ್ನು ಇದಕ್ಕೂ ಮೀರಿ ಸೈನಸೈಟಿಸ್ ಅಥವಾ ಅಸ್ತಮಾ ಇರುವವರಿಗೆ ಇದು ಮಾರಕ ದ್ರವ್ಯವಾಗಿ ಬದಲಾಗುತ್ತದೆ. ಫ್ರಿಡ್ಜ್ನಲ್ಲಿಟ್ಟ ಮೊಸರು ಅತಿಯಾಗಿ ಹುಳಿಯಾದರೆ ಅದು ಪಿತ್ತವನ್ನು ಸಹ ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಾಧ್ಯವಾದಷ್ಟು ನಾವು ತಾಜಾ ಆಹಾರವನ್ನೇ ಸೇವಿಸಬೇಕು. ಈರುಳ್ಳಿಯನ್ನು ಒಣ ಹಾಗೂ ಗಾಳಿಯಾಡುವ ಜಾಗದಲ್ಲಿ ಇಡಬೇಕು. ಟೊಮ್ಯಾಟೊವನ್ನು ಸಹ ಗಾಳಿ ಆಡುವ ಸ್ಥಳದಲ್ಲಿಯೇ ಇಡಬೇಕು. ಅನ್ನವನ್ನು ಅಂದಂದೇ ಖಾಲಿ ಮಾಡಿ ಫ್ರಿಡ್ಜನ್ನು ಕೇವಲ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು.
ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.